ಬೆಂಗಳೂರಿನಲ್ಲಿ ಎಲ್ಲಾ ಜನ ನ್ಯೂ ಇಯರ್ಗೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ರೆಡಿ ಆಗ್ತಾ ಇದ್ದಾರೆ, ಪಾರ್ಟಿ ಮಾಡೋದಕ್ಕೆ ಶುರು ಮಾಡ್ತಿದ್ದಾರೆ. ಆದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಡ್ರಗ್ಸ್ ಘಾಟ್ ಏನಾದ್ರೂ ಬರ್ತಾ ಇದ್ಯಾ? ಬೆಂಗಳೂರಲ್ಲಿ 3 ಡ್ರಗ್ಸ್ ಫ್ಯಾಕ್ಟರಿ ಪತ್ತೆಯಾಗಿದೆ. ಬರೋಬ್ಬರಿ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಬೆಂಗಳೂರಿನಲ್ಲಿ ಡ್ರಗ್ ತಯಾರಿ ಬೇರೆಡೆಗೆ ಸಪ್ಲೈ ಕೂಡ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಡ್ರಗ್ ತಯಾರಿ ಬೇರೆಡೆಗೆ ಸಪ್ಲೈ ಆಗ್ತಾ ಇದೆ. ಬರೋಬ್ಬರಿ 55 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಪತ್ತೆಯಾಗಿದೆ. ಮಹಾರಾಷ್ಟ್ರ ಪೊಲೀಸರಿಂದ ಬೆಂಗಳೂರಿನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಮುಂಬೈನ ಪ್ರಕರಣವೊಂದರ ಬೆನ್ನಟ್ಟಿದೆ ಮಹಾ ಪೊಲೀಸ್. ಹೌದು, ಯಾಕಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಂದ್ಮೇಲೆ ಜೋರ್ ಪಾರ್ಟಿ ಇರುತ್ತೆ, ಕಿಕ್ ಎರ್ದಿರುತ್ತೆ. ಆದ್ರೆ ಈ ನಡುವೆ ಯಾವ ರೀತಿಯಾಗಿ ಹೇಗೆ ಬೇಕಾದ್ರೂ ನ್ಯೂ ಇಯರ್ ಪಾರ್ಟಿಯಲ್ಲಿ ಯಾರು ಹೇಗೆ ಬೇಕಾದ್ರೂ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇರ್ತಾರೆ.